ಕೊನೆಯ ಅಧ್ಯಾಯ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡೋಣ. ಮಕ್ಕಳೇ, ಸುತ್ತಲೂ ನೋಡಿ, ನಮಗೆ ಎಲ್ಲ ವಸ್ತುಗಳು ಗೋಚರಿಸುತ್ತಿವೆ. ಹಗಲು ಹೊತ್ತಿನಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ವಸ್ತುಗಳು ಗೋಚರಿಸುತ್ತವೆ. ಅದೇ ಕತ್ತಲೆಯ ಕೋಣೆಯಲ್ಲಿ ವಸ್ತುಗಳು ಕಾಣಿಸುತ್ತವೆಯೇ? ಇಲ್ಲ. ಇದು ಏಕೆ? ಅಲ್ಲಿಯೂ ಸಹ ಬೆಳಕು ಬಿದ್ದಾಗ ಕಾಣಿಸುತ್ತದೆ. ಹಾಗಾದರೆ ನಮಗೆ ವಸ್ತುಗಳನ್ನು ನೋಡಲು ಬೆಳಕು ಅತ್ಯವಶ್ಯಕ ಎಂದು ಗೊತ್ತಾಯಿತು. ಬೆಳಕಿನ ಕಿರಣಗಳು ವಸ್ತುಗಳ ಮೇಲೆ ಬಿದ್ದು ಅವು ಪ್ರತಿಫಲಿಸುತ್ತವೆ. ಪ್ರತಿಫಲನ ರೇಖೆಯು ನಮ್ಮ ಕಣ್ಣನ್ನು ತಲುಪಿದಾಗ ನಮಗೆ ವಸ್ತುಗಳು ಗೋಚರಿಸುತ್ತವೆ. ನಾವು ಈ ಅಧ್ಯಾಯದಲ್ಲಿ ಬೆಳಕಿನ ಗುಣ ಸ್ವಭಾವಗಳನ್ನು ಹಾಗೂ ಕೆಲವು ವಿದ್ಯಮಾನಗಳನ್ನು ಕಲಿಯೋಣ. ಮೊದಲನೆಯದಾಗಿ, ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿಯೇ ಚಲಿಸುತ್ತದೆ. ಬೆಳಕಿನ ಎರಡು ಪ್ರಮುಖ ವಿದ್ಯಮಾನಗಳು ಪ್ರತಿಫಲನ ಹಾಗೂ ವಕ್ರೀಭವನ. ನಾವು ಮೊದಲಿಗೆ ಪ್ರತಿಫಲನದಿಂದ ತಿಳ್ಕೊಳ್ಳೋಣ. ಬೆಳಕಿನ ಪ್ರತಿಫಲನ ಅಂದ್ರೇನು? ಅಂದ್ರೆ ಬೆಳಕು ದರ್ಪಣದಂತಹ ಹೆಚ್ಚು ನಯನಗೊಳಿಸಿದ ಮೇಲ್ಮೈಗಳ ಮೇಲೆ ಬಿದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಫಲಿಸುತ್ತದೆ. ದರ್ಪಣವು ಸೂರ್ಯನ ಬೆಳಕನ್ನು ತೀಕ್ಷ್ಣ ಹಾಗೂ ಪ್ರಕಾಶಮಾನವಾದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತದೆ. ವಾಸ್ತವವಾಗಿ ಬೆಳಕಿನ ಈ ಬಿಂದುವು ಹಾಳೆಯ ಮೇಲೆ ಸೂರ್ಯನ ಬಿಂಬವಾಗಿದೆ. ಈ ಬಿಂದುವು ನಿಮ್ನ ದರ್ಪಣದ ಸಂಗಮ ಕೇಂದ್ರವಾಗಿದೆ. ದರ್ಪಣದಿಂದ ಕೇಂದ್ರೀಕರಿಸಲ್ಪಟ್ಟ ಸೂರ್ಯನ ಬೆಳಕಿನ ಕಿರಣಗಳ ಶಾಖವು ಕಾಗದದಲ್ಲಿ ಜ್ವಾಲೆಯನ್ನುಂಟು ಮಾಡುತ್ತದೆ. ದರ್ಪಣದಿಂದ ಈ ಬಿಂಬಕ್ಕಿರುವ ದೂರವು ದರ್ಪಣದ ಅಂದಾಜು ಸಂಗಮ ದೂರವಾಗಿರುತ್ತದೆ. ಈ ವೀಕ್ಷಣೆಯನ್ನು ರೇಖಾಚಿತ್ರದ ಸಹಾಯದಿಂದ ಅರ್ಥೈಸಿಕೊಳ್ಳಲು ಪ್ರಯತ್ನಿಸೋಣ. ಚಿತ್ರವನ್ನು ಗಮನಿಸಿ. ಎಲ್ಲಾ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುತ್ತಿವೆ ಅಥವಾ ಛೇದಿಸುತ್ತಿವೆ. ಈ ಬಿಂದುವನ್ನು ದರ್ಪಣದ ಸಂಗಮ ದೂರ ಎನ್ನುತ್ತಾರೆ. ಈ ಮೇಲಿರುವಂತಹ ಚಿತ್ರವನ್ನು ಗಮನಿಸಿ. ಪ್ರತಿಫಲಿತ ಕಿರಣಗಳು ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತದೆ. ಈ ಬಿಂದುವನ್ನು ಪೀನದರ್ಪಣದ ಸಂಗಮ ಬಿಂದು ಎನ್ನುವರು. ಸಂಗಮ ಬಿಂದುವನ್ನು ಎಫ್ ಅಕ್ಷರದಿಂದ ಸೂಚಿಸುವರು. ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುವರು. ಇದನ್ನು ಸ್ಮಾಲ್ ಎಫ್ ಅಕ್ಷರದಿಂದ ಸೂಚಿಸುವರು. ಗೋಳಾಕಾರ ವೃತ್ತದ ಸೀಮಾರೇಖೆಯ ವ್ಯಾಸವನ್ನು ಗೋಳೀಯ ದರ್ಪಣದ ವಕ್ರ ಮೇಲ್ಮೈಯನ್ನು ದ್ಯುತಿರಂಧ್ರ ಎಂದು ಕರೆಯುವರು. ಚಿತ್ರದಲ್ಲಿ ಎಂಎನ್ ದೂರವು ದ್ಯುತಿರಂಧ್ರವನ್ನು ಪ್ರತಿನಿಧಿಸುತ್ತದೆ. ಗಮನಿಸಬೇಕಾದ ಅಂಶವೆಂದರೆ, ಯಾವ ಗೋಳೀಯ ದರ್ಪಣಗಳ ದ್ಯುತಿರಂಧ್ರವು ಅದರ ತ್ರಿಜ್ಯಕ್ಕಿಂತ ಚಿಕ್ಕದಾಗಿರುತ್ತದೆಯೋ ಅವುಗಳನ್ನು ಮಾತ್ರ ಪರಿಗಣಿಸಬೇಕು. ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ ಆರ್ ಮತ್ತು ಸಂಗಮ ದೂರ ಸ್ಮಾಲ್ ಎಫ್ಗಳ ನಡುವೆ ಇರುವ ಸಂಬಂಧವೆಂದರೆ, ಚಿಕ್ಕ ದ್ಯುತಿರಂಧ್ರವನ್ನು ಹೊಂದಿರುವ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ 2ರಷ್ಟಿರುತ್ತದೆ. ಎಂದರೆ ಆರ್ ಇಸ್ ಈಕ್ವಲ್ ಟು 2 ಇಂಟು ಸ್ಮಾಲ್ ಎಫ್. ಇದು ಗೋಳೀಯ ದರ್ಪಣದ ಪ್ರಧಾನ ಸಂಗಮ ಬಿಂದುವು ದರ್ಪಣದ ಧ್ರುವ ಮತ್ತು ವಕ್ರತಾ ಕೇಂದ್ರವನ್ನು ಸೇರಿಸುವ ರೇಖೆಯ ಮಧ್ಯಭಾಗದಲ್ಲಿರುತ್ತದೆ ಎಂದು ಸೂಚಿಸುತ್ತದೆ. ಈಗ ಗೋಳೀಯ ದರ್ಪಣಗಳಲ್ಲಿ ವಸ್ತುಗಳನ್ನು ವಿವಿಧ ಸ್ಥಾನಗಳಲ್ಲಿಟ್ಟಾಗ ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳ ಸ್ಥಾನ, ಗಾತ್ರ ಮತ್ತು ಸ್ವಭಾವಗಳನ್ನು ಹೇಗಿರುತ್ತದೆ ಎಂಬುದನ್ನು ಈ ಕೆಳಗಿನ ಕೋಷ್ಟಕದ ಸಹಾಯದಿಂದ ತಿಳಿದುಕೊಳ್ಳೋಣ. ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ನಿಮ್ನ ದರ್ಪಣದಿಂದ ಪ್ರತಿಬಿಂಬ ರಚನೆ. ವಸ್ತುವಿನ ಸ್ಥಾನ ಅನಂತದಲ್ಲಿ, ಪ್ರತಿಬಿಂಬ ಸ್ಥಾನ ಸಂಗಮ ಬಿಂದು ಎಫ್ ನಲ್ಲಿ. ಪ್ರತಿಬಿಂಬದ ಗಾತ್ರ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ. ವಸ್ತುವಿನ ಸ್ಥಾನ ಸಿ ಯಿಂದ ದೂರದಲ್ಲಿ. ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಸಿ ಯ ನಡುವೆ. ಪ್ರತಿಬಿಂಬದ ಗಾತ್ರ ಚಿಕ್ಕದು. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ. ವಸ್ತುವಿನ ಸ್ಥಾನ ಸಿ ಯಲ್ಲಿ. ಪ್ರತಿಬಿಂಬದ ಸ್ಥಾನ ಸಿ ಯಲ್ಲಿ. ಪ್ರತಿಬಿಂಬದ ಗಾತ್ರ ಅದೇ ಗಾತ್ರ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ. ವಸ್ತುವಿನ ಸ್ಥಾನ ಸಿ ಮತ್ತು ಎಫ್ ನಡುವೆ. ಪ್ರತಿಬಿಂಬದ ಸ್ಥಾನ ಸಿ ಯಿಂದ ದೂರದಲ್ಲಿ. ಪ್ರತಿಬಿಂಬದ ಗಾತ್ರ ದೊಡ್ಡದಾದ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ. ವಸ್ತುವಿನ ಸ್ಥಾನ ಎಫ್ ನಲ್ಲಿ.
ಪ್ರತಿಬಿಂಬದ ಸ್ಥಾನ ಅನಂತ ದೂರದಲ್ಲಿ. ಪ್ರತಿಬಿಂಬದ ಗಾತ್ರ ಅತ್ಯಂತ ದೊಡ್ಡದಾದ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ. ವಸ್ತುವಿನ ಸ್ಥಾನ ಪಿ ಮತ್ತು ಎಫ್ ನಡುವೆ. ಪ್ರತಿಬಿಂಬದ ಸ್ಥಾನ ದರ್ಪಣದ ಹಿಂದೆ. ಪ್ರತಿಬಿಂಬದ ಗಾತ್ರ ದೊಡ್ಡದಾದ ಅಥವಾ ವರ್ಧಿಸಿದ. ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರವಾದ. ರೇಖಾಚಿತ್ರಗಳನ್ನು ಬಳಸಿಕೊಂಡು ಗೋಳೀಯ ದರ್ಪಣಗಳಿಂದ ಉಂಟಾದ ಪ್ರತಿಬಿಂಬಗಳನ್ನು ಪ್ರತಿನಿಧಿಸುವುದು. ರೇಖಾಚಿತ್ರಗಳ ಮೂಲಕ ಗೋಳೀಯ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬಗಳ ಅಧ್ಯಯನವನ್ನು ಮಾಡೋಣ. ರೇಖಾಚಿತ್ರವನ್ನು ರಚಿಸುವಾಗ ವಸ್ತುವಿನ ಪ್ರತಿಬಿಂಬದ ಸ್ಥಾನವನ್ನು ನಿರ್ಧರಿಸಲು ಮತ್ತು ರೇಖಾಚಿತ್ರದ ಸ್ಪಷ್ಟತೆಗಾಗಿ ಕೇವಲ 2 ಕಿರಣಗಳನ್ನು ಪರಿಗಣಿಸುವುದು ಹೆಚ್ಚು ಸೂಕ್ತವಾಗಿದೆ. ಈ ಕಿರಣಗಳು ದರ್ಪಣದಿಂದ ಪ್ರತಿಫಲಿಸಿದ ನಂತರ ಅವುಗಳ ದಿಕ್ಕುಗಳನ್ನು ಗುರುತಿಸಲು ಸುಲಭವಾಗಿರಬೇಕು. ನಿಮ್ನ ದರ್ಪಣದಿಂದ ಪ್ರತಿಬಿಂಬ ರಚನೆ. ಚಿತ್ರ ಎಯನ್ನು ಗಮನಿಸಿ. ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಅನಂತದಲ್ಲಿಟ್ಟಾಗ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಕಿರಣ ಪಿಸಿ ಪ್ರತಿಫಲನದ ನಂತರ ಪ್ರಧಾನ ಸಂಗಮ ದೂರ ಎಫ್ದ ಮೂಲಕ ಹಾದು ಹೋಗುತ್ತದೆ. ಪ್ರತಿಬಿಂಬವು ಪ್ರಧಾನ ಸಂಗಮದಲ್ಲಿಯೇ ತುಂಬಾ ಚಿಕ್ಕದಾಗಿ ಅಥವಾ ಚುಕ್ಕೆ ಗಾತ್ರದಷ್ಟಿರುತ್ತದೆ. ಇದು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವಾಗಿರುತ್ತದೆ. ಚಿತ್ರ ಬಿ ನಲ್ಲಿ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಸಿ ಇಂದ ಹಿಂದೆ ಇಟ್ಟಾಗ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಬೆಳಕಿನ ಕಿರಣವು ಪ್ರತಿಫಲಿಸಿ ಪ್ರಧಾನ ಸಂಗಮ ಎಫ್ನ ಮೂಲಕ ಹಾದು ಹೋಗುತ್ತದೆ. ಇನ್ನೊಂದು ಪ್ರತಿಫಲಿಸಿದ ಕಿರಣ ಸಿ ಮೂಲಕ ಹಾದು ಹೋಗುತ್ತದೆ. ಇವೆರಡೂ ಕಿರಣಗಳು ಛೇದಿಸುವ ಸ್ಥಳದಲ್ಲಿ ಪ್ರತಿಬಿಂಬವು ಉಂಟಾಗುತ್ತದೆ. ಪ್ರತಿಬಿಂಬವು ವಸ್ತುವಿಗಿಂತ ಚಿಕ್ಕದಾಗಿರುತ್ತದೆ. ಇದು ತಲೆಕೆಳಗಾದ ಸತ್ಯ ಪ್ರತಿಬಿಂಬವಾಗಿರುತ್ತದೆ ಮತ್ತು ಪ್ರತಿಬಿಂಬವು ಎಫ್ ಮತ್ತು ಸಿಗಳ ನಡುವೆ ಉಂಟಾಗುತ್ತದೆ. ಚಿತ್ರ ಸಿ ನಲ್ಲಿ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಸಿ ಬಿಂದುವಿನಲ್ಲಿಟ್ಟಾಗ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಬೆಳಕಿನ ಕಿರಣವು ಪ್ರತಿಫಲಿಸಿ ಎಫ್ನ ಮೂಲಕ ಹಾದು ಹೋಗುತ್ತದೆ. ಇನ್ನೊಂದು ಕಿರಣವು ಪ್ರತಿಫಲಿಸಿ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಹಾದು ಹೋಗುತ್ತದೆ. ಅವೆರಡೂ ಕಿರಣಗಳು ಸಂಧಿಸುವ ಸ್ಥಳದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರತಿಬಿಂಬವು ಅದೇ ಗಾತ್ರದಷ್ಟಿರುತ್ತದೆ. ಇದು ತಲೆಕೆಳಗಾದ ಸತ್ಯ ಪ್ರತಿಬಿಂಬವಾಗಿರುತ್ತದೆ ಮತ್ತು ಸಿ ಬಿಂದುವಿನಲ್ಲಿ ಉಂಟಾಗುತ್ತದೆ. ಚಿತ್ರ ಡಿ ನಲ್ಲಿ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಸಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ ಸಿ ಇಂದ ಬರುವ ಪತನ ಕಿರಣವು ಪ್ರತಿಫಲಿಸಿ ಅದೇ ದಿಕ್ಕಿನಲ್ಲಿ ಹಿಂದಿರುಗಿ ಬರುತ್ತದೆ. ಇನ್ನೊಂದು ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಕಿರಣವು ಪ್ರತಿಫಲಿಸಿ ಪ್ರಧಾನ ಸಂಗಮ ಎಫ್ನ ಮೂಲಕವೇ ಹಾದು ಬರುತ್ತದೆ. ಅವೆರಡೂ ಸಂಧಿಸುವ ಸ್ಥಳದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರತಿಬಿಂಬದ ಗಾತ್ರವು ಬಹಳಷ್ಟು ದೊಡ್ಡದಾಗಿರುತ್ತದೆ. ಇದು ತಲೆಕೆಳಗಾದ ಸತ್ಯ ಪ್ರತಿಬಿಂಬವಾಗಿರುತ್ತದೆ. ಪ್ರತಿಬಿಂಬವು ಸಿ ಇಂದ ದೂರದಲ್ಲಿ ಉಂಟಾಗಿರುತ್ತದೆ. ಚಿತ್ರ ಇ ನಲ್ಲಿ ನಿಮ್ನ ದರ್ಪಣದ ಮುಂದೆ ವಸ್ತುವನ್ನು ಎಫ್ ನಲ್ಲಿಟ್ಟಾಗ ಸಿ ಇಂದ ಬರುವ ಪತನ ಕಿರಣವು ಪ್ರತಿಫಲಿಸಿ ಅದೇ ದಿಕ್ಕಿನಲ್ಲಿ ಹಿಂಬರುತ್ತದೆ. ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಕಿರಣವು ಪ್ರತಿಫಲಿಸಿ ಬರುತ್ತದೆ. ಇವೆರಡೂ ರೇಖೆಗಳು ಸಮಾನಾಂತರವಾಗಿರುತ್ತದೆ. ಪಿನ ದರ್ಪಣದಿಂದ ಉಂಟಾದ ಪ್ರತಿಬಿಂಬದ ಸ್ವಭಾವ ಸ್ಥಾನ ಮತ್ತು ಸಾಪೇಕ್ಷ ಗಾತ್ರ. ವಸ್ತುವಿನ ಸ್ಥಾನ ಅನಂತದಲ್ಲಿರುವಾಗ ಪ್ರತಿಬಿಂಬದ ಸ್ಥಾನ ಸಂಗಮ ಬಿಂದು ಎಫ್ ನಲ್ಲಿ ದರ್ಪಣದ ಹಿಂಭಾಗದಲ್ಲಿ. ಪ್ರತಿಬಿಂಬದ ಗಾತ್ರ ಅತ್ಯಂತ ಚಿಕ್ಕದಾದ ಚುಕ್ಕೆಯ ಗಾತ್ರದಷ್ಟು. ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ. ವಸ್ತುವಿನ ಸ್ಥಾನ ಅನಂತ ಮತ್ತು ದರ್ಪಣದ ಧ್ರುವ ಪಿಯ ನಡುವೆ. ಪ್ರತಿಬಿಂಬದ ಸ್ಥಾನ ಪಿ ಮತ್ತು ಎಫ್ ನಡುವೆ ದರ್ಪಣದ ಹಿಂಭಾಗದಲ್ಲಿ. ಪ್ರತಿಬಿಂಬದ ಗಾತ್ರ ಚಿಕ್ಕದಾದ. ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ. ಈಗ ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬ ಸ್ವಭಾವ ಸ್ಥಾನ ಮತ್ತು ಸಾಪೇಕ್ಷ ಗಾತ್ರಗಳನ್ನು ಕೆಳಗಿನ ಕೋಷ್ಟಕದ ಸಹಾಯದಿಂದ ಕಲಿಯೋಣ. ವಸ್ತುವಿನ ವಿಭಿನ್ನ ಸ್ಥಾನಗಳಿಗೆ ನಿಮ್ನ ಮಸೂರದಿಂದ ಉಂಟಾದ ಪ್ರತಿಬಿಂಬದ ಸ್ವಭಾವ ಸ್ಥಾನ ಮತ್ತು ಸಾಪೇಕ್ಷ ಗಾತ್ರಗಳು ಕೆಳಗಿನಂತಿವೆ. ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿ. ಪ್ರತಿಬಿಂಬದ ಸ್ಥಾನ ಪ್ರಧಾನ ಸಂಗಮ F1 ನಲ್ಲಿ. ಪ್ರತಿಬಿಂಬದ ಸಾಪೇಕ್ಷ ಗಾತ್ರ ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು. ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ. ವಸ್ತುವಿನ ಸ್ಥಾನ ಅನಂತ ದೂರ ಮತ್ತು ದೃಕ್ಕೇಂದ್ರ ಓಗಳ ನಡುವೆ. ಪ್ರತಿಬಿಂಬದ ಸ್ಥಾನ ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರ ಓಗಳ ನಡುವೆ.
ಪ್ರತಿಬಿಂಬದ ಸಾಪೇಕ್ಷ ಗಾತ್ರ ಚಿಕ್ಕದು. ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ. ವಸ್ತುವನ್ನು ಯಾವುದೇ ಸ್ಥಾನದಲ್ಲಿ ಇಟ್ಟಾಗಲೂ ನಿಮ್ನ ಮಸೂರವು ಯಾವಾಗಲೂ ನೇರವಾದ, ಚಿಕ್ಕದಾದ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ.